ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಇಲ್ಲಿ ವಾರ್ಡ್ ನಂಬರ್ 5ರ ಆದರ್ಶ್ ನಗರ ಎಕ್ಸಲೆಂಟ್ ಶಾಲೆ ಮುಂದೆ ಇದ್ದೀನಿ. ಇಲ್ಲಿ ಸುಮಾರು 2 ದಿನಗಳಿಂದ ಒಳಚರಂಡಿ ಬ್ಲಾಕ್ ಆಗಿ ನೀರು ಹರಿಯಾಕತ್ತದ. ಇಲ್ಲಿ ಇದು ವಾರ್ಡ್ ನಂಬರ್ 5, ಬೇರೆ ಯಾರ್ದು ವಾರ್ಡ್ ಅಲ್ಲ. ಇದು ನಮ್ಮ ಮಹಾನಗರ ಪಾಲಿಕೆಯ ಮೇಯರ್ ಆದ ಕರಡಿಯವರ ಒಂದು ವಾರ್ಡ್. ಇದು ಇಂಥ ನೋಡ್ಬೋದು, ಇಷ್ಟು ಬ್ಲಾಕ್ ಆಗಿ ಅಲ್ಲಿ ಎಲ್ಲ ಮುಂದೆ ಮನೆಗಳ ಮುಂದೆ ಹೋಗಿ ಎಲ್ಲ ಆಜು ಬಾಜು ಎಲ್ಲ ನೀರು ನಿಂದ್ರಾಗತ್ತವ. ಇಷ್ಟು ಹೊಲಸು ವಾಸನೆ ಬರ್ತಾ ಇದೆ. ಇದು ಇಲ್ಲಿ ನೋಡಿ, ಇಷ್ಟು ನೀರು ಸುಮಾರು 2 ದಿನದಿಂದ ಹರಿತಾ ಇದೆ. ಇದು 2 ದಿನಗಳಿಂದ. ಇದು ವಾರ್ಡ್ ನಂಬರ್ 5. ಇಲ್ಲಿಯ ಕಾರ್ಪೊರೇಟ್ರು ನಮ್ಮ ಮೇಯರ್ ಆದಂಥ ಕರಡಿಯವರ ವಾರ್ಡ್ ಇದು. ಈ ವಾರ್ಡಲ್ಲಿ ಸುಮಾರು 2-3 ದಿನಗಳಿಂದ ಇಷ್ಟು ನೀರು ಹರಿತಾ ಇದೆ. ನೀರು ಹರಿದು ಪೂರ್ತಿ ಅಲ್ಲಿ ಮುಂದೆ ಹೋಗಿ ಎಲ್ಲ ನೀರು ನಿಂದ್ರಾಗ್ತಾ ಇರ್ತಾವೆ. ನೋಡ್ಬೋದು, ಫ್ಲೋ ಆಗ್ತಿದೆ ನೀರು. ಇಲ್ಲಿ ಇದು ಬ್ಲಾಕ್. ಮೇಯರ್ ಅವರು ತಮ್ಮ ವಾರ್ಡಲ್ಲೇ ಈ ಒಂದು ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಮತ್ತು ಜನರು ಕೂಡ ಇದ್ರ ಮುಂದಿಂದ ಹೋಗ್ತಾ ಇರೋ ಹೊರತಾಗಿ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ಇಲ್ಲಿ ಪಕ್ಕದಲ್ಲಿ ಎಕ್ಸಲೆಂಟ್ ಸ್ಕೂಲ್ ಇದೆ. ಇದು ಎಕ್ಸಲೆಂಟ್ ಸ್ಕೂಲ್ ಮುಂದ್ಗಡೆನೆ ಈ ಸಮಸ್ಯೆ. ಇದ್ರ ಪಕ್ಕದಲ್ಲಿ ಮತ್ತೊಂದು ಸ್ಕೂಲ್ ಮುಂದ್ಗಡೆ ಸಂಕಲ್ಪ ಸ್ಕೂಲ್ ಅಂತ ಹೇಳಿ, ಇದು ಸಂಕಲ್ಪ ಸ್ಕೂಲು. ಇಲ್ಲಿ ಸಂಕಲ್ಪ ಸ್ಕೂಲು ಮತ್ತು ಎಕ್ಸಲೆಂಟ್ ಸ್ಕೂಲ್ ಮುಂದ್ಗಡೆನೆ ಈ ಒಂದು ಸಮಸ್ಯೆ ಇದೆ. ನೀರು ಹರಿತಾ ಇದೆ. ಇಲ್ಲಿ ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾರೆ, ಪೇರೆಂಟ್ಸ್ ಬರ್ತಿರ್ತಾರೆ. ಇಷ್ಟು ಗಲೀಜು ವಾಸನೆ ಯಾರು ನೋಡ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಇದು ಸುಮಾರು 2-3 ದಿವಸದಿಂದ ಇದು ಮೇಯರ್ ಅವ್ರ ಗಮನಕ್ಕೆ ಇರಲಾರ್ದಿರ್ತದ. ಗಮನಕ್ಕೆ ಇದೆ, ಆದ್ರೂ ಮಾಡ್ತಾ ಇಲ್ಲ. ಈ ಕಡೆ ಮುಂದೆ ಬನ್ನಿ ನೋಡಿ, ಇಷ್ಟು ಗಲೀಜು ನೀರು, ಡ್ರೈನೇಜ್ ನೀರು ಓವರ್ಫ್ಲೋ ಆಗಿದೆ. ಓವರ್ಫ್ಲೋ ಆಗಿ ಹರಿತಾ ಇದೆ 2-3 ದಿವಸದಿಂದ. ಅಲ್ಲಿ ಮುಂದ್ಗಡೆ ಮನೆಗಳ ಮುಂದೆ ಹೋಗಿ ಬ್ಲಾಕ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಗಲೀಜ್ ವಾಸನೆ. ಸುಮಾರು ಒಂದು 50 ಮನೆ ಇರುವಂತ ಇದು ಏರಿಯಾ ಶಿವನಗರ ಅಂತ ಹೇಳಿ. ಇಲ್ಲಿ ಬ್ಲಾಕ್ ಆಗಿ ನೀರು ನಿಂತಿದೆ. ಇಷ್ಟು ಗಲೀಜ್ ವಾಸನೆ ಬರ್ತಾ ಇದೆ. 2-3 ದಿನದಿಂದ ಯಾರು ಮಾಡ್ತಾ ಇಲ್ಲ. ಸೊ ನಾನು ಇವಾಗ ಇದು ಇಮಿಡಿಯೇಟ್ ವಿಡಿಯೋ ಆದ ತಕ್ಷಣ ನಾನು ಮೇಯರ್ ಅವ್ರಿಗೆ ಕಾಲ್ ಮಾಡ್ತೀನಿ. ಯಾಕಂದ್ರೆ ಮೇಯರ್ ಅವರು ಈ ವಾರ್ಡಿನ ಒಂದು ಕಾರ್ಪೊರೇಟ್ರು, ಅವ್ರು ಇದೇ ವಾರ್ಡಿನ ಕಾರ್ಪೊರೇಟರ್ ಕೂಡ ಹೌದು. ಸೊ ಮೇಯರ್ ಅವರು ಕರಡಿ ಅವರಿಗೆ ಬಿಜೆಪಿಯ ಕಾರ್ಪೊರೇಟರ್ ಅವರು. ಸೊ ಮೇಯರ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸಮಸ್ಯೆ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ, ವಿಡಿಯೋ ಕೂಡ ಹಾಕ್ತೀನಿ. ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಕೂಡ ಈ ಒಂದು ಮಾಹಿತಿ ಕೊಡ್ತೀನಿ. ಇಲ್ಲೇ ಎಕ್ಸಲೆಂಟ್ ಬಸ್ಗಳಿದಾವೆ, ಎಲ್ಲ ಮನೆಗಳಿದಾವೆ. ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಏರಿಯಾ. ಇದು ರೆಸಿಡೆನ್ಷಿಯಲ್ ಏರಿಯಾ. ನೋಡಿ, ಇಷ್ಟು ನೀರು ಹರಿಯಾಗತ್ತದ. ನೋಡಿ, ವಾಟರ್ ಫ್ಲೋ ಇಂಟೆನ್ಸಿಟಿ ನೋಡಿ, ಎಷ್ಟು ಜೋರಾಗಿ ಹರಿತದ ನೀರು. ಇಷ್ಟು ಜೋರಾಗಿ ಹರಿದ ನೀರು ಹೋಗಕ್ ಜಾಗ ಕೂಡ ಇಲ್ಲ. ಅಲ್ಲಿ ಹೋಗಿ ನಿಂದ್ರಾಗದ. ಒಂದು ಇದು ಓಪನ್ ಸ್ಪೇಸ್ ಅದ, ಅಲ್ಲಿ ಓಪನ್ ಸ್ಪೇಸ್ ಜಾಗದ ಹೋಗಿ ನೀರು ನಿಂದ್ರಾಗತ್ತದ. ಸ್ಟಾಗ್ನೆಂಟ್ ವಾಟರ್ ಸುಮಾರು 2-3 ದಿವಸದಿಂದ ಸ್ಟಾಗ್ನೆಂಟ್ ವಾಟರ್ ಆಗಿದೆ. ಅಲ್ಲಿ ಎಷ್ಟು ಸೊಳ್ಳೆಗಳು, ಯಾವುದು ರೋಗ ರುಜಿನಗಳು ಬರುವಂತ ಎಲ್ಲ ಸಾಧ್ಯತೆಗಳಿದಾವೆ. ಎಲ್ಲ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಸ್ಕೂಲ್ ಇದೆ, ಸಂಕಲ್ಪ ಸ್ಕೂಲ್. ಇದು ಅದು ಎಕ್ಸಲೆಂಟ್ ಸ್ಕೂಲು. ಈ ಸಂಕಲ್ಪ ಸ್ಕೂಲ್ ಮತ್ತು ಎಕ್ಸಲೆಂಟ್ ಸ್ಕೂಲ್ ಮಧ್ಯದಲ್ಲಿ ನೀರು ಹರಿತಾ ಇದೆ. ನೋಡಿ, ಅಲ್ಲಿಂದ ಇಷ್ಟು ನೀರು ಹರಿತದೆ. ಇಲ್ಲಿ ಬ್ಲಾಕ್ ಆಗಿ ನಿಂದ್ರಾಗತ್ತ. ಇಲ್ಲಿ ನೋಡಿ, ಇಲ್ಲೆಲ್ಲ ರೆಸಿಡೆನ್ಸಿಯಲ್ ಏರಿಯಾ. ಇಲ್ಲಿ ಬ್ಲಾಕ್ ಆಗಿ ನಿಂದ್ರಾಗತ್ತದ. ನೋಡಿ, ಇದು ರೋಡು ಸೊಲಾಪುರ ರೋಡಿಗೆ ಕನೆಕ್ಟಿವಿಟಿ ಆಗೋದು, ಸೊಲಾಪುರ ರೋಡಿಗೆ ಕನೆಕ್ಟ್ ಆಗೋ ರೋಡ್ ಇದು. ಇಲ್ಲೆಲ್ಲ ನೀರು ನಿಂತ ಇದೆ. ಇಲ್ಲಿ ಡೈಲಿ ಸುಮಾರು 100 ಮಕ್ಕಳು ಓಡಾಡ್ತಾರೆ. ಇಲ್ಲಿ ಸ್ಕೂಲ್ ಇದೆ, ಎಕ್ಸಲೆಂಟ್ ಸ್ಕೂಲ್ ಅದ, ಮತ್ತೆ ಸಂಕಲ್ಪ ಸ್ಕೂಲ್ ಅದ. ಇಷ್ಟೆಲ್ಲ ನೀರು ಬ್ಲಾಕ್. ಅಲ್ಲಿ ಮನೆ ಮುಂದೆ ನಿಂತ, ಅಲ್ಲಿ ಮನೆ ಮುಂದೆ ನಿಂದಿರ್ತಾ ಇದೆ. ಅಲ್ಲಿ ಮನೆ ತೋರಿಸ್ತಾರೆ.
ಅದು ಬಿಳಿ ಮನೆ ಏನ್ ಕಾಡ್ತಾ ಇದೆ, ಬಿಳಿ ಮನೆ ಪಕ್ಕದಲ್ಲಿ ಹೋಗಿ ಕಾಂಪೌಂಡ್ಗೆ ಹತ್ತಿ ನೀರು ನಿಂದಿರ್ತಾ ಇದಾವ, ಗಲೀಜು ನೀರು. ಇದು ಯಾರು ಮಾಡ್ತಲ್ಲ, ಜನರು ಕೂಡ ಮೂಗು ಮುಚ್ಕೊಂಡು ಓಡಾಡ್ತಿದ್ದಾರೆ. ಇಷ್ಟು ಗಲೀಜು ನೀರು 2 ದಿನದಿಂದ ಹರಿದಾಡ್ತಿದೆ, ಯಾರು ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಈ ಒಂದು ನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿರ್ಲಿ, ಸಿಬ್ಬಂದಿಗಳಾಗಿರ್ಲಿ, ಅಧಿಕಾರಿ ಈ ಕಡೆ ಗಮನ ಹರಿಸಬೇಕು. ಇಷ್ಟು ನೀರು ನಿಂತಿದ್ದಾವೆ, ಇಲ್ಲಿ ಮಕ್ಕಳು ಓಡಾಡ್ತಾರೆ, ಮಕ್ಕಳ ಮೇಲೆ ಒಂದು ಆರೋಗ್ಯ ಮೇಲೆ ಏನು ಪರಿಣಾಮ ಬೀಳ್ಬೇಕಿಲ್ಲಿ. ಸೊ ಇಷ್ಟು ಗಲೀಜೆ ಮಕ್ಕಳ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ? ಎಕ್ಸಲೆನ್ಸ್ ಸ್ಕೂಲ್ ಇದೆ, ಇಲ್ಲಿ ತರಬೇತಿಗೆ ಬರ್ತಾರೆ, ಬೇರೆ ಬೇರೆ ಹಳ್ಳಿಯಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಸೊ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ಮಕ್ಕಳಿಗೆ ಇಲ್ಲಿ ಯಾವ ಥರ ಒಂದು ಆರೋಗ್ಯ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ನೋಡಿ, ಇದು ಸಂಕಲ್ಪ ಸ್ಕೂಲು. ಸಂಕಲ್ಪ ಸ್ಕೂಲ್ ಮುಂದ್ಗಡೆನೆ, ಎಕ್ಸಲೆನ್ಸ್ ಸ್ಕೂಲ್ ಮುಂದ್ಗಡೆ ಬ್ಲಾಕ್ ಆಗಿ ನೀರು ಹಾರಾಗತ್ತೆ. ಸಂಕಲ್ಪ ಸ್ಕೂಲ್ ಎಲ್ಲ ಬಸ್ಗಳಿದಾವೆ, ಪೇರೆಂಟ್ಸ್ ವೆಹಿಕಲ್ಸ್ ಬರ್ತಾವ, ಆದರೂ ಕೂಡ ಈ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ. ಇದು ನಮ್ಮ ಸ್ಮಾರ್ಟ್ ಸಿಟಿ ವಿಜಯಪುರದು. ನೋಡಿ, ಇಷ್ಟೆಲ್ಲ ಬ್ಲಾಕ್ ಆಗಿದೆ. ಅದಕ್ಕೆ ಮೇಯರ್ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಇಡೀ ವಿಜಯಪುರದ ಒಂದು ಮೇಯರ್ ಆಗಿದ್ದೀರಾ. ಇಡೀ ವಿಜಯಪುರದ ಮೇಯರು ನಿಮ್ಮ ವಾರ್ಡಲ್ಲಿ ಈ ಥರ ಒಂದು ಸಮಸ್ಯೆ ಆಗಿದೆ ಅಂದ ಬಳಕೆ ನೀವು ತಕ್ಷಣ ಇದಕ್ಕೆ ಸ್ಪಂದಿಸಬೇಕು. ಕರಡಿಯವರೇ ಸ್ಪಂದಿಸಬೇಕು. ಸ್ಪಂದಿಸಲೇ ಇಲ್ಲ ಅಂದರೆ ನಿಮ್ಮನ್ನು ಬಂದು ಭೇಟಿ ಆಗುವಂಥ ಅನಿವಾರ್ಯತೆ ಬರುತ್ತೆ. ಇಷ್ಟೆಲ್ಲ ಗಲೀಜು ನೀರು ಕೂತಿದೆ ಇಲ್ಲಿ. ಅದಕ್ಕೆ ನಾನು ಕಾರ್ಪೊರೇಟ್ಗೆ ಮನವಿ ಮಾಡ್ಕೋತಾ ಇದ್ದೀನಿ, ಮಹಾನಗರ ಪಾಲಿಕೆಯವರು ಈ ಒಂದು ಸಮಸ್ಯೆ ತುರ್ತಾಗಿ ಇವತ್ತು ನೀವು ಬಗೆಹರಿಸಬೇಕು. ಕಮಿಷನರು ಕೂಡ ಈ ಒಂದು ವಿಡಿಯೋ ಕಳಿಸ್ತೀವಿ. ಬನ್ನಿ, ವಾಟರ್ ಫ್ಲೋ ನೋಡಿ, ಇಲ್ಲಿ ಇಷ್ಟು ನೀರೆಲ್ಲ ಹರಿತಾ ಇದೆ. ಇಷ್ಟು ನೀರು ಎಲ್ಲಿ ಹೋಗಿ ನಿಂದಿರ್ಬೇಕು? ಜಾಗ ಸತೆ ಇಲ್ಲ ಅದಕ್ಕೆ ಹೋಗೋಕ್ಕೆ. ಎಲ್ಲ ಮನೆ ಮುಂದೆ ಹೋಗಿ ನಿಂದಿರ್ತಿದ್ದಾವೆ. ಎಲ್ಲಾರು ಮನೆ ಮುಂದೆ ನಿಂತ ಮನೆ ಬಾಗಲ ಕಿಟಕಿ ತೆಗಿಲಾರ್ದಂಗೆ ಪರಿಸ್ಥಿತಿ ಇದೆ. ಮಕ್ಕಳು ಬರ್ತಿದ್ದಾರೆ ನೋಡಿ, ಅಲ್ಲಿ ಮಕ್ಕಳು ತೋರಿಸಿ. ಅಲ್ಲಿ ನೋಡಿ, ಮಕ್ಕಳು ಅಷ್ಟು ಮಕ್ಕಳಿದ್ದಾರೆ ಇಲ್ಲಿ ಎಕ್ಸಲೆನ್ಸ್ ಸ್ಕೂಲಲ್ಲಿ. ಅವ್ರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳುತ್ತೆ ಅದು? ಇಷ್ಟು ಮಕ್ಕಳಿದ್ದಾರೆ ಇಲ್ಲಿ ಎಕ್ಸಲೆನ್ಸ್ ಸ್ಕೂಲಲ್ಲಿ. ಕೋಚಿಂಗ್ ಬರ್ತಾರೆ, ಬೇರೆ ಬೇರೆ ಹಳ್ಳಿಯಿಂದ, ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಿರ್ತಾರೆ. ನೋಡಿ, ಮಕ್ಕಳು ಬರ್ತಿದ್ದಾರೆ ನೋಡ್ರಿ, ಅಲ್ಲಿ ಇಷ್ಟು ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ. ಅವ್ರು ಇದು ಮತ್ತು ಹಾಸ್ಟೆಲ್ ಕೂಡ ಇದೆ. ಇದು ಎಷ್ಟು ಅವ್ರಿಗೆ ಗಲೀಜ್ ವಾಸನೆ ಬರ್ತಿರ್ಬೇಕು ಇಲ್ಲಿ. ಇಷ್ಟೆಲ್ಲ ಮಕ್ಕಳಿದ್ದಾರೆ ನೋಡಿ. ಇದು ಎರಡು ಬಿಲ್ಡಿಂಗ್ ಎಕ್ಸಲೆಂಟ್ ಸ್ಕೂಲ್, ಎಕ್ಸಲೆಂಟ್ ಬಸ್ಗಳು ಇದಾವೆ ಇಲ್ಲಿ. ಇದೆಲ್ಲ ಎಕ್ಸಲೆಂಟ್ ಸ್ಕೂಲ್ ಮುಂದೆ ನಡೀತಾ ಇದೆ, ಸಂಕಲ್ಪ ಸ್ಕೂಲ್ ಮುಂದೆ ನಡೀತಾ ಇದೆ. ಇಲ್ಲೆಲ್ಲ ಮಕ್ಕಳು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ. ಅಲ್ಲಿ ಮಕ್ಕಳು ಬರ್ತಿದ್ದಾರೆ ನೋಡಿ, ಅಲ್ಲಿ ಟಿಫಿನ್ ಮಾಡ್ಕೊಂಡು ಮಕ್ಕಳು ಇವಾಗ ಹಾಸ್ಟೆಲ್ಗೆ ಬರ್ತಿದ್ದಾರೆ ನೋಡಿ. ಇಲ್ಲಿ ತಾವು ಕಾಣ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಹಾಸ್ಟೆಲ್ ಇದು ರೆಸಿಡೆನ್ಸಿಯಲ್ ಕೋಚಿಂಗ್ ಕ್ಲಾಸ್, ರೆಸಿಡೆನ್ಸಿಯಲ್ ಕೋಚಿಂಗ್ ಕ್ಲಾಸ್ ಇದೆ ಎಕ್ಸಲೆಂಟ್ದು. ಇದು ಮೂಲಿಗೆ ಆದರ್ಶ್ ನಗರ್, ಒಂದು ವೆಲ್ ಎಸ್ಟಾಬ್ಲಿಷ್ಡ್ ರೆಸಿಡೆನ್ಸಿಯಲ್ ಏರಿಯಾ ಆದರ್ಶ್ ನಗರದಲ್ಲಿ ಈ ಥರ ಒಂದು ಸಮಸ್ಯೆ ಆಗಿದೆ ನೋಡಿ. ನೀರು ಎಷ್ಟು ಕಂಟಿನ್ಯೂ ಫ್ಲೋ ಆಗ್ತದೆ, ಕಂಟಿನ್ಯೂ. ಇಷ್ಟು ಕಂಟಿನ್ಯೂ ಫ್ಲೋ ಆದರೆ ನೀರು ಎಲ್ಲಿ ಹೋಗ್ಬೇಕಿದು? ಅದರಲ್ಲಿ ಇಲ್ಲಿ ಪೂರಾ ಇಳಿಜಾರಕ್ಕಿದೆ, ಡೌನಲ್ಲಿದೆ, ಪೂರ್ತಿ ನೀರು ಹೋಗಿ ಅಲ್ಲಿ ಮುಂದಿನ ಏರಿಯಾ ಶಿವನಗರ ಅಂತ ಏರಿಯಾದಲ್ಲಿ ಹೋಗಿ ನಿಂದಿರ್ತಾ ಇದೆ. ಸುಮಾರು 2 ದಿವಸದಿಂದ ನೀರು ಪೂರಾ ಓವರ್ಫ್ಲೋ ಆಗಿ ನೀರಲ್ಲಿ ಜಮಾ ಆಗ್ತಿದೆ. ನೀರು ನಿಂದ್ರಾಗತ್ತವ, ಸೊಳ್ಳೆ ಕಾಟ ಹೆಚ್ಚಾಗಿದೆ, ವಾಸನೆ ಮನೆಯಾಗ ಇರ್ಲಾರ್ದಂಗೆ ಪರಿಸ್ಥಿತಿ ಆಗಿದೆ. ಬಾಗಿಲು ಕೂಡ ತೆಗಿತಾ ಇಲ್ಲ ಜನ, ಕಿಟಕಿ ಕೂಡ ತೆಗಿತಾ ಇಲ್ಲ. ಇಷ್ಟು ಸಮಸ್ಯೆ ಹಾಕೋತಿದೆ ಇಲ್ಲಿ ನೋಡಿ. ಇಲ್ಲೇ ಎಕ್ಸಲೆಂಟ್ ಸ್ಕೂಲ್ ಇದೆ, ಮಕ್ಕಳು ಚಿಕ್ಕ ಮಕ್ಕಳು ಹೋಗ್ತಿದ್ದಾರೆ ನೋಡಿ ಮೇಲೆ. ಇಷ್ಟೆಲ್ಲ ಚಿಕ್ಕ ಮಕ್ಕಳು ಇರುವಂಥ ಒಂದು ಪ್ರದೇಶದಲ್ಲಿ ಇಷ್ಟು ಗಲೀಜು ವಾಸನೆ. ಇದು ತಾವು ನೋಡ್ಬೋದು, ಇದು ಕನೆಕ್ಟಿವಿಟಿ ಬಂಜಾರಗುಡಿ ಕೂಡುವಂಥ ರೋಡು. ಈ ಒಂದು ವೆಲ್ ಎಸ್ಟಾಬ್ಲಿಷ್ ಏರಿಯಾನಲ್ಲಿ ಈ ಥರ ಒಂದು ಗಲೀಜು 2-3 ದಿನದಿಂದ ನಡೀತಾ ಇದೆ. ಯಾರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಸೊ ನಾನು ಮಹಾನಗರ ಪಾಲಿಕೆ ಮನವಿ ಮಾಡ್ಕೋತಾ ಇದ್ದೀನಿ, ತಕ್ಷಣ ಇವತ್ತು ನೀವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ನಾನು ಮೇಯರ್ ಅವರು ಕೂಡ ಕಾಲ್ ಮಾಡ್ತೀನಿ, ಕಮಿಷನರ್ ಸಾಹೇಬರು ಕೂಡ ನಾನು ಕಾಲ್ ಮಾಡ್ತೀನಿ, ಮತ್ತು ಸಂಬಂಧಪಟ್ಟಂಥ ಇಂಜಿನಿಯರ್ ಅವರಿಗೂ ನಾನು ಕಾಲ್ ಮಾಡಿ ಈ ಒಂದು ಸಮಸ್ಯೆದು ವಿಡಿಯೋ ಕೂಡ ಕಳಿಸ್ತೀನಿ ಅವರಿಗೆ. ಸೊ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು. ಇದು ಮುಂಚೆನೂ ಆಗಿತ್ತು, ಇದು ಸುಮಾರು ಒಂದು 3-4 ತಿಂಗಳ ಹಿಂದೆ ಕೂಡ ಆಗಿತ್ತು. ಸೊ ಆವಾಗ ಕೂಡ ಇದು ಮಾಡಿಸಿದ್ದೆ ನಾನು, ಅದಾದ್ಮೇಲೆ ಮತ್ತೆ ಈಗ 2-3 ತಿಂಗಳು ಮತ್ತೆ ಇದು ಬರ್ತಿದೆ. ಸೊ ಈ ಥರ ಒಂದು ಪದೇ ಇದು ಬ್ಲಾಕ್ ಆಗ್ತಿದ್ರೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ತಾವು ತೆಗಿಬೇಕಾಗುತ್ತೆ.
ಪರ್ಮನೆಂಟ್ ಸೊಲ್ಯೂಷನ್ ತೆಗಿಬೇಕು. ಯಾಕಂದ್ರೆ ಪದೇ ಪದೇ ಇದು 2 ತಿಂಗಳು ಹಿಂಗಾಯ್ತು ಅಂತಂದ್ರೆ ಇದು ಎಲ್ಲರಿಗೂ ತೊಂದರೆ, ಇಲ್ಲಿ ಮಕ್ಳಿಗೂ ತೊಂದರೆ, ಇಲ್ಲಿ ಇರುವಂತ ಎಲ್ಲ ರೆಸಿಡೆನ್ಷಿಯಲ್ ಫ್ಯಾಮಿಲಿಗಳಿಗೂ ತೊಂದರೆ ಆಗುತ್ತೆ. ಅಣ್ಣ ಇದು ಎಷ್ಟು ದಿವಸದಿಂದ ಹರಿತಾ ಇದೆ ನೀರಿದು? ಹಾಂ ರೀ, ಮತ್ತೆ ಯಾರಿಗೂ ಹೇಳಿಲ್ಲ ನೀವು? ಹೌದಾ ಅಣ್ಣ, ಏನ್ರಿ ಇದ್ರ ಬಗ್ಗೆ ಯಾರಿಗೂ ಹೇಳಿಲ್ಲ? ಮಕ್ಳು ಇರ್ತಾರಲ್ಲ, ಅಲ್ಲ ಬಂದ್ ಹೋದ್ರೆ ಮತ್ತೆ ಸೊಲ್ಯೂಷನ್ ಆಗಿಲ್ಲಲ್ಲ. ಅಲ್ಲ ಇದು ಯಾವಾಗಲೂ ಆಗ್ತಿರ್ತಿಲ್ರಿ, 2-3 ತಿಂಗಳಿಗೊಮ್ಮೆ. ಲಾಸ್ಟ್ ಟೈಮ್ ಆದಾಗ ನಾನೇ ಮಾಡಿಸಿದ್ದೆ. ಈ ಕಂಟಿನ್ಯೂ 2 ದಿವಸ ನೋಡೋದು ಹೌದಿಲ್ಲ. ಮತ್ತೆ ಇದು ನಮ್ಮ ಮೇಯರ್ ವಾರ್ಡ್ ಅದ, ಇದು ನಮ್ಮ ಮೇಯರ್ ವಾರ್ಡ್, ಕಾರ್ಪೊರೇಟ್ ವಾರ್ಡ್. ಅವ್ರ ಕಾರ್ಪೊರೇಟ್ ಅವರೇ ಕೊರಡಿಯವರಿದ್ದಾರೆ. ಅದೇ ಮೊನ್ನೆ ಬಂದ್ರೆ ಹೋಗ್ಬಿಟ್ರು ಸೋಮ. ಇವತ್ತು ಮಾಡಿಸ್ತೀವ್ರಿ, ನಾ ಮಾಡಿಸ್ತೀನಿ, ಮೇಹನತ್ ಮಾಡಿಸ್ತೀನಿ ರೀ. ಯಾಕಂದ್ರೆ ನೋಡಿ ಮಕ್ಳು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಹಾಸ್ಟೆಲ್ ಇರ್ತದೆ, ಎಷ್ಟು ವಾಸನೆ ಬರತ್ತೆ. ಅಲ್ಲಿ ಪೂರ್ತಿ ಮನೆ ಮುಂದೆ ಬ್ಲಾಕ್ ನಿಂದಾಗುತ್ತೆ ನೀರು, ಫುಲ್ ವಾಸನೆ ಎಲ್ಲ. ಅಲ್ಲಿ ವರ್ಷದ ಕಂಪ್ಲೇಂಟ್ ಮಾಡಿದಾರ ನನಗೆ, ಅಲ್ಲಿ ವರ್ಷದ ಅವ್ರ ಮನೆ ಬಾಜು ಕಂಪೌಂಡ್ ಇರ್ತಾವೆ, ಕಂಪೌಂಡಿಗೆ ನೀರು ಹತ್ತಿ ನಿಂತ್ಬಿಟ್ಟಾವ. ಮತ್ತೆ ಹೆಂಗ್ ಮನೇಲಿ ಇರ್ಬೇಕು, ಏನು ಮನೆ ಕೀಲಾಕೊಂಡು ಹೋಗ್ಬೇಕು ಊರಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ದಾತ್ ಹೋಗ್ತಾ ಇಲ್ಲ, ಮತ್ತೆ ಈಗ ಮಾಡಿಸ್ಬೇಕ್ರಿ ಮತ್ತೆ ನಾವೇ ಈಗ, ಹೌದಲ್ಲ? ಅದಕ್ಕೆ ಇವತ್ತು ನಾನು ಕಾರ್ಪೊರೇಟರ್ ಮಾತಾಡ್ತೀನಿ, ಮೇಯರ್ ಮಾತಾಡ್ತೀನಿ, ಮಾತಾಡಿದ್ದು ಬಗೆಹರಿಸ್ತೀನಿ. ನಾನು ಇವತ್ತು ಆದಷ್ಟು ಇವತ್ತು ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಇದು ಒಂದು ಆಮ್ ಆದ್ಮಿ ಪಕ್ಷ ವತಿಯಿಂದ ಇವತ್ತು ಈ ಒಂದು ಆದರ್ಶ ನಗರದಲ್ಲಿ ಇರುವಂಥ ಎಕ್ಸಲೆಂಟ್ ಶಾಲೆ ಹಾಗೂ ಸಂಕಲ್ಪ ಸ್ಕೂಲ್ ಹತ್ರ ಶಿವನಗರ ಏರಿಯಾ, ಆದರ್ಶ ನಗರ ಪಕ್ಕದಲ್ಲಿ ಇರುವಂಥ ಏರಿಯಾ, ಇಲ್ಲಿ ಒಳಚರಂಡಿ ಬ್ಲಾಕ್ ಆಗಿ ನೀರು ಹರಿಯಾಗತ್ತದ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ತೋರಿಸಿದ ತಮಗೆಲ್ಲರಿಗೂ. ಇದು ಆದಷ್ಟು ಬೇಗ ನಾನು ಕಮಿಷನರ್ ಅವರಿಗೆ ಮತ್ತು ಮೇಯರ್ ಅವ್ರಿಗೆ ಮಾತಾಡ್ತೀನಿ. ಸೊ ಮಾತಾಡಿ ಈ ಒಂದು ಸಮಸ್ಯೆಯನ್ನು ಆದಷ್ಟು